ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಕಡೆನ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಬೆಳಿಗ್ಗೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರೋಮೋ ನೋಡಿರ್ತೀರಾ. ಈಗ ಮೆಣಸಿನ್ಕಾಯಿ ತಿನ್ಸೋ ಒಂದು ಟಾಸ್ಕ್ ಇದೇನಪ್ಪ ಅಂತಂದ್ರೆ, ಕಳೆದ ವಾರ ಎಲ್ಲ ಇಲ್ಲಿ ನೋಡಿದ್ರಿ, ಟಾಸ್ಕ್ ಅಂತೂ ಏನು ಕೊಟ್ಟಿರಲಿಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ಟಾಸ್ಕ್ ಅಂತೂ ಇದ್ದೇ ಇರುತ್ತೆ ಅಂತ ಬಿಟ್ಟು. ಇವತ್ತ 2 ಟಾಸ್ಕ್ಗಳು ಇಲ್ಲಿ ಆಗಿದೆ. ಸುಮಾರು ವಿಷಯಗಳು ಈಗ ಹೊರಗಡೆ ಬಂದಿದೆ. ಈಗ ಅಸಲಿ ಮುಖ ಏನಿರುತ್ತೆ ಅವ್ರದ್ದೆಲ್ಲ ಬಂಡವಾಳಗಳು ಬಯಲಾಗಿದೆ. ಸುಮಾರು ವಿಷಯಗಳಿದೆ. ಅಟ್ ಪ್ರೆಸೆಂಟ್ ಇವಾಗ ಏನಂದ್ರೆ ಒಂದು ನಾಮಿನೇಷನ್ ಟಾಸ್ಕ್ ಕೂಡ ಇಲ್ಲಿ ಆಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಇಲ್ಲಿ ನಾಮಿನೇಟ್ ಕೂಡ ಕೆಲವು ಸ್ಪರ್ಧಿಗಳು ಆಗಿದ್ದಾರೆ. ಒಬ್ಬರಂತೂ ಇಲ್ಲಿ ಗೊತ್ತು ನಿಮಗೆ, ರಿಷಾ ಅವರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಡೈರೆಕ್ಟ್ ಆಗಿ ನಾಮಿನೇಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವರಂತೂ ನಾಮಿನೇಟ್ ಆಗಿದ್ದಾರೆ. ಇದ್ರ ಜೊತೆಗೆ ಒಂದು ಟಾಸ್ಕ್ ಬೆಳಿಗ್ಗೆ ಕೊಟ್ಟಿದ್ದೇನಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಯಾರು ಅಂತಂದ್ಬಿಟ್ಟು ಇಲ್ಲಿ ಮೆಣಸಿನ್ಕಾಯಿ ತಿನ್ಸೋ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ, ಆ ಒಂದು ಚಟುವಟಿಕೆ ಬಂದ್ಬಿಟ್ಟು ಮೆಣಸಿನ್ಕಾಯಿ ಯಾರ್ಯಾರು ತಿನ್ಸಿದ್ರು ಅಂತಂದ್ರೆ, ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ರಾಶಿಕಾ ಅವರು ಮತ್ತೆ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಯಾರ್ಯಾರು ಯಾವ ತರ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಸದ್ಯಕ್ಕೆ ಯಾರ್ಯಾರಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ ಅಂದ್ರೆ, ಇವರು ಮನೆಯಲ್ಲಿ ವಿಷಕಾರಿ ಅಂತಂದ್ಬಿಟ್ಟು ಹೇಳಿರೋದು. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬಿಡಿ, ಅವರು ಸಖತ್ ಡೇರಿಂಗ್ ಆಗಿ ಇಲ್ಲಿ ಯಾರ ಹತ್ರನೂ ಕೂಡ ಭಯನೇ ಇಟ್ಕೊಳ್ಳಿಲ್ಲ. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವರೊಂದು ಏನೇ ತಪ್ಪು ಮಾಡಿದ್ರು ಕೂಡ ಇವ್ರು ಅದನ್ನ ಹಿಂದೆ ಮುಂದೆ ಹೇಳಲ್ಲ, ಆ ಕಡೆ ಈ ಕಡೆ ಮಾಡ್ಬಿಟ್ಟು ಇವ್ರು ಕರೆಕ್ಟ್ ಆಗಿ ಇಲ್ಲಿ ವಿಷ ಕಾರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ರಕ್ಷಿತ್ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು 2 ಸ್ಪರ್ಧಿಗಳು ಯಾರು ಅಂತಂದ್ರೆ, ಇಲ್ಲಿ ರಾಶಿಕಾ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವ್ರನ್ನ. ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ರಿಷಾ ಅವ್ರನ್ನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನ. ಬೆಳಿಗ್ಗೆ ಪ್ರೋಮೋದಲ್ಲೇ ಇಲ್ಲಿ ಗೊತ್ತಾಗಿತ್ತು, ಗಿಲ್ಲಿ ಅವ್ರಿಗೆ ಇಲ್ಲಿ ಮೆಣಸಿನ್ಕಾಯಿ ಕೊಟ್ಟಿದ್ರು, ಸಿಕ್ಕಾಪಟ್ಟೆ ಖಾರ ಆಯ್ತು. ಒಬ್ಬೊಬ್ರು ಕೂಡ ಮುಖಗಳು ಹೇಗಾಗಿದೆ ಅಂತಂದ್ರೆ, ಈ ತರ ಒಂದು ಚಟುವಟಿಕೆ ಕೊಟ್ಟಾಗೇ ನಿಜವಾದ ಅವ್ರದ್ದು ಮುಖ ಏನು ಅಂತ ಗೊತ್ತಾಗೋದು. ಇಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಸುಧೀರ್ ಅವ್ರನ್ನ ಮತ್ತೆ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಮತ್ತೆ ಧನುಷ್ ಅವ್ರು ಬಂದು ರಿಷಾ ಅವ್ರನ್ನ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ, ಸ್ಪಂದನ ಅವ್ರು ಬಂದ್ಬಿಟ್ಟು ರಿಷಾ ಅವ್ರನ್ನ ಮತ್ತೆ ಧ್ರುವಂತ್ ಅವ್ರನ್ನ, ಜಾನ್ವಿ ಅವ್ರು ಬಂದ್ಬಿಟ್ಟು ರಿಷಾ ಅವ್ರನ್ನ ಮತ್ತೆ ಸುಧಿ ಅವ್ರನ್ನ, ಮತ್ತೆ ಅಭಿಷೇಕ್ ಅವ್ರು ಬಂದ್ಬಿಟ್ಟು ರಕ್ಷಿತಾ ಅವ್ರನ್ನ ಮತ್ತೆ ಸುಧಿ ಅವ್ರನ್ನ, ಮಾಳು ಅವ್ರು ಬಂದ್ಬಿಟ್ಟು ಧ್ರುವಂತ್ ಅವ್ರನ್ನ ಸುಧಿ ಅವ್ರನ್ನ. ಇಲ್ಲಿ ಮಾಳು ಅವರು ಒಂದು ಕರೆಕ್ಟ್ ಆಗಿ ಮಾಡಿದ್ದೇನಪ್ಪ ಅಂತಂದ್ರೆ, ಸುಧಿ ಅವ್ರಿಗೆ ಇಲ್ಲಿ ಹೇಳ್ತಾರೆ, ನೀನು ರಕ್ಷಿತಾ ಏನೂ ಕೂಡ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ತುಂಬಾನೇ ವಿಷ ಕಾರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕೂಡ ಅವ್ರು ವಿಷ ಕಾರ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಹೇಳ್ತೀನಿ ಯಾರ್ಯಾರೇನು ಹೇಳಿದ್ರು ಅಂತಂದ್ಬಿಟ್ಟು. ಇಲ್ಲಿ ಸೂರಜ್ ಅವರು ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಮತ್ತೆ ರಿಷಾ ಅವರು ಅಶ್ವಿನಿ ಅವ್ರನ್ನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನ. ನೋಡಿ ಇಲ್ಲಿ ರಿಷಾ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಆಲ್ಮೋಸ್ಟ್ ರೆಡ್ ಕಾರ್ಡು ಯೆಲ್ಲೋ ಕಾರ್ಡು ಅಂತಂದ್ಬಿಟ್ಟು ಏನು ಬಂತು. ಇಲ್ಲಿ ಗಿಲ್ಲಿ ಅವರು ಪರವಾಗಿಲ್ಲ, ಅವ್ರು ತುಂಬಾ ಕನಸುಗಳನ್ನ ಕಟ್ಕೊಂಡು ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಚಾನ್ಸ್ ಕೊಟ್ಟರು ಕೂಡ ಇಲ್ಲಿ ಗಿಲ್ಲಿ ನಿಂದೂ ತಪ್ಪಿತ್ತು ಅಂತ ಅಂದ್ಬಿಟ್ಟು ಇಷ್ಟು ಉದ್ದ ಭಾಷಣ ಮಾಡಿದ್ರು. ಅದೇನು ಹೇಳಿದ್ರು ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ರಾಶಿಕಾ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರನ್ನ ಮತ್ತೆ ಇಲ್ಲಿ ರಕ್ಷಿತಾ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಗಿಲ್ಲಿ ನಟ ಅವರು ರಿಷಾ ಅವ್ರನ್ನ ಮತ್ತೆ ಧ್ರುವಂತ್ ಅವ್ರನ್ನ, ಸುಧಿ ಅವ್ರು ಬಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರನ್ನ ಮತ್ತೆ ಮಾಳು ಅವ್ರನ್ನ, ಇಲ್ಲಿ ಅಶ್ವಿನಿ ಗೌಡ ಅವರು ಸುಧಿ ಅವ್ರನ್ನ, ಜಾನ್ವಿ ಅವ್ರನ್ನ. ಇಲ್ಲಿ ಅಶ್ವಿನಿ ಅವರು ಜಾನ್ವಿ ಅವರು ಮಾತಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಮನೆಯಲ್ಲಿ ವಿಷಕಾರದು ಇಲ್ಲಿ ಜಾನ್ವಿ ಅವರು ಅಂತ ಹೇಳ್ದಾಗಂತೂ ಇಲ್ಲಿ ಇಬ್ಬರಿಗೂ ಕೂಡ ಯಾವ ರೀತಿ ಪೈಪೋಟಿ ಆಯ್ತು ಅಂತಂದ್ರೆ, ನಾನ್ ವಿಷಕಾರಲ್ಲ, ನೀನ್ ವಿಷಕಾರ್ತೀಯ, ನೀನ್ ವಿಷಕಾರಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ಸುಮಾರು. ಈಗ ಬಿಗ್ ಬಾಸ್ ಮನೆಗೆ ಅವ್ರು ಯಾವಾಗ ಎಂಟ್ರಿ ಕೊಟ್ಟರು, ಇವ್ರಿಬ್ರು ಯಾವಾಗ ಕ್ಲೋಸ್ ಆದ್ರು, ಅವಾಗಿಂದ ಏನೇನು ವಿಷಯಗಳು ನಡೆದಿತ್ತೋ ಎಲ್ಲದರಲ್ಲೂ ಕೂಡ ಯಾರ್ಯಾರು ತಪ್ಪಿದೆ ಅಂತ ಬಂದು ಇಷ್ಟು ಉದ್ದ ಭಾಷಣ ಮಾಡಿದ್ರು. ಸದ್ಯ ಇದಾಗಿದ ತಕ್ಷಣ ಇನ್ನೊಂದು ಟಾಸ್ಕ್ ಏನಪ್ಪ ಕೊಟ್ಟರು ಅಂತಂದ್ರೆ, ಇಲ್ಲಿ ನಾಮಿನೇಷನ್ ಟಾಸ್ಕ್ ಕೊಟ್ಟರು. ಇದರಲ್ಲಿ ಸಗಣಿ ನೀರು ಮತ್ತೆ ಇಲ್ಲಿ ಚಿಲಿಮಿಣಿ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಮತ್ತೆ ಕೆಸರು, ತಣ್ಣೀರು, ಕಸ, ಕಪ್ಪು ನೀರು, ಈ ರೀತಿಯಾದ ವೆರೈಟಿಯಾದ ನೀರು ಇಟ್ಟಿದ್ದಾರೆ. ಇವ್ರ ತಲೆಯಲ್ಲಿ ಬರೀ ಸಗಣಿ ತುಂಬಿದೆ ಅಂತ ಅಂದ್ಬಿಟ್ಟು ನೀರು ಹಾಕೋದಿರ್ಬೋದು, ಮತ್ತೆ ಇಲ್ಲಿ ಕೆಸರು ಹಾಕೋದಿರ್ಬೋದು, ನಾರ್ಮಲ್ ಆಗಿ ತಣ್ಣೀರು ಹಾಕೋದಿರ್ಬೋದು, ಮತ್ತೆ ಕಸ ಇಟ್ಟಿದ್ದಾರೆ, ಆ ಕಸನ ಸುರಿಯೋದು, ಮತ್ತೆ ಇಲ್ಲಿ ಕಪ್ಪು ನೀರನ್ನ ಅವ್ರ ಮೇಲೆ ಹಾಕೋದು. ಈ ರೀತಿಯಾಗಿ ವಿಧವಾಗಿ ಇಲ್ಲಿ ಇಟ್ಟಿದ್ದಾರೆ. ಯಾರ್ಯಾರಿಗೆ ಏನೇನು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಹೋಗೋಣ. ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಷನ್ ಯಾರ್ಯಾರು ಆಗಿದ್ದಾರೆ ಅಂತಂದ್ರೆ, ಇಲ್ಲಿ ಮಾಲು ಅವರಿಗೆ ಒಂದು ಇಮ್ಯುನಿಟಿ ಸಿಕ್ಕಿದೆ, ಅವರು ಇಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಇಲ್ಲಿ ಧ್ರುವಂತ್ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ, ಇಲ್ಲಿ ಕರೆಕ್ಟ್ ಆದ ಡಿಸಿಷನ್. ಮತ್ತೆ ಸುಧಿ ಅವರು ಮತ್ತೆ ರಕ್ಷಿತಾ ಅವರು, ಅಶ್ವಿನಿ ಅವರು, ರಾಶಿಕಾ ಅವರು, ಜಾನ್ವಿ ಅವರು, ಇನ್ನು ರಿಷಾ ಗೌಡ ಅವ್ರನ್ನಂತೂ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಟೋಟಲ್ ಆಗಿ 7 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಷನ್ ಆಗಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇದರಲ್ಲಿ ಬೇರೆ ಯಾರಾದರೂ ಆ್ಯಡ್ ಆಗಬೇಕಿತ್ತಾ ಅಥವಾ ಬೇರೆ ಯಾರಾದರೂ ಇಲ್ಲಿ ಮಿಸ್ ಆಗಬೇಕಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.